ಎವ್ರಿವನ್, ಎಲ್ಲರೂ ಹೇಗಿದ್ರ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದೀನಿ. ಏನು ಅಂದ್ರೆ ನನ್ನ ತಂಗಿಗೆ ಗೋಲ್ಡ್ ಹಾಕೊಂಡು ಬೋರ್ ಆಗಿದೆ ಅಂತೆ. ಸೊ ಶಿ ವಾಂಟ್ಸ್ ಟು ಬೈ 1 ಗ್ರಾಮ್ ಗೋಲ್ಡ್ ಜುವೆಲ್ಸ್ ಬರುತ್ತಲ್ವಾ, ಮುಂಚೆ ಎಲ್ಲ ತಗೋತಾ ಇದ್ವಿ ನಾವು. ಸೊ ಅದನ್ನ ಹಾಕೋಬೇಕು ಅಂತ ಅವ್ರಿಗೆ ಆಸೆ ಆಗಿದೆ ಅಂತ. ಇವಾಗ ಬೇರೆ ತರ ಎಲ್ಲ ಬಂದಿದೆ ಅಲ್ಲ ಫ್ಯಾಷನ್. ಸೊ ಅದನ್ನ ನೋಡಕ್ ಹೋಗ್ತಾ ಇದೀವಿ. ಯೂಶಲ್ ಆಗಿ ನಾವು ಬೈ ಮಾಡ್ತಿದ್ವಿ ಮುಂಚೆ ಎಲ್ಲ ಮಲ್ಲೇಶ್ವರಂ ಅಲ್ಲಿರೋ ಕನಿಕಾ ಜುವೆಲರ್ಸ್ ಅಲ್ಲಿ. ಇವತ್ತೂ ಅಲ್ಲಿಗೆ ಹೋಗ್ತಾ ಇದೀವಿ. ಯಾವ ತರ ಜುವೆಲ್ ಸಿಗುತ್ತೆ ಈ ಸತಿ, ಇವಾಗಿನ ಟ್ರೆಂಡ್ ಯಾವ ತರ ಇದೆ ನೋಡೋಣ ಬನ್ನಿ. ಯಾವ ತರ ತಗೋಬೇಕು ಅನ್ಕೊಂಡಿದ್ಯಾ? ನೋಡೋಣ ಅಲ್ಲಿ ಹೋಗಿ ಹೆಂಗ್ ಸಿಗುತ್ತೆ ನನ್ನ ಸ್ಯಾರಿ ಮ್ಯಾಚಿಂಗ್. ಎಸ್. ಸೊ ಇವಾಗ ಆ ಎಮರಾಲ್ಡ್ಸ್ ಆ ಥರ ಎಲ್ಲ ಬೀಡ್ಸ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಫ್ಯಾಷನಲ್ಲಿದೆ, ಟ್ರೆಂಡಲ್ಲಿದೆ. ಸೊ ಆ ಥರದ್ದು ತಗೋಬೇಕು ಅಂತ ಅನ್ಕೊಂಡಿದ್ದಾಳೆ. ಆ ಜುವೆಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಬಾ, ಅವಳೇ ಎತ್ಕೊಂಡ್ ಬರ್ತಿದ್ದಳು ನೋಡಲ್ಲಿ. ಶೂಸು ಶೂಸ್ ಅಲ್ಲಿ ಎತ್ಕೊಂಡು ಬಾ. ನಿನ್ ಶೂಸು ಗೊತ್ತಿಲ್ಲ. ವೇಜ್ ಶೂಸ್ ಕಂದಮ್ಮ ಅಲ್ಲಿದೆ ಕಾಣೆ. ಅವಳ ಕಡೆ ಎಲ್ಲ ಗೊತ್ತು. Thumbs up. She's learned thumbs up. And what else? How much do you love Mama Kanda? So much. It says so much. Estama, how much? How much do you love Mama? ತೋರಿಸಿ ನೀಟಾಗಿ ಕಾಣಿಸ್ತಾ ಇಲ್ಲ. ಮಲ್ಲೇಶ್ವರಂ ರೀಚ್ ಆದ್ವಿ. ಮಲ್ಲೇಶ್ವರಂ 8th ಕ್ರಾಸ್ ಹೀಗಿದ್ದೆ. ಜೋಳ ತಗೊಂಡ್ವಿ ಪಾಪುಗೆ ಇಷ್ಟ ಅಂತ. ಶಿ ಲವ್ಸ್ ಜೋಳ. ಅವಳಿಗಿಲ್ಲ ಇವಾಗ ಅಲ್ಲಿ ಬೊಂಬೆ. ಇವಾಗ ಇದೆಲ್ಲ ಆಟ ಸಾಮಾನಿದೆ, ಅದೆಲ್ಲ ಆಲ್ರೆಡಿ ತಗೊಂಡು ಆಡಿದಾಳೆ. ಯಾವ್ದ್ರಲ್ಲೂ ಆಡಲ್ಲ, 2 ನಿಮಿಷ ಅಷ್ಟೇ. ಮುಂದೆ ಸೊ ಇಲ್ಲೂ ಎಲ್ಲ ಜುವೆಲ್ಸ್ ಇರುತ್ತೆ, ಬಟ್ ಅದಷ್ಟು ಲುಕ್ ಕೊಡಲ್ಲ. പക്ഷെ ಇದೊಂದು ಶಾಪ್ ಚೆಕ್ ಮಾಡ್ತೀಯ ಅಂದಿದ್ದು ನಾನು. ಇಲ್ಲಿ ಖುಷಿ ಫ್ಯಾಷನ್ ಜುವೆಲ್ರಿ. ಕನಿಕಾ ಹೋಗ್ಬೋದು ಮೇಡಮ್ವಾ. ಬರ್ತಾ ನೀವು ಇಲ್ಲಿ ಕರಿಯಾ ಅಂತ ಶಾಪ್ ಇದೆ ನೋಡಿ, ಬಟ್ಟೆ ಅಂಗಡಿ ಕರಿಯಾ ಸ್ಯಾರೀಸ್ ಅಂತ. ಅಲ್ಲೇ ರೈಟ್ ತಗೋಬೇಕು. ಕನ್ನಿಕಾ ಅಂತ ದೊಡ್ಡದಾಗಿ ಬೋರ್ಡ್ ಇದೆ ನೋಡಿ ಅಲ್ಲಿ, ಶ್ರೀ ಕನ್ನಿಕಾ ಇದೇನೆ. ತುಂಬಾ ವರ್ಷದಿಂದ ಇದ್ದಾರೆ ಇವರು. ದೊಡ್ಡ ಶಾಪ್. ಕೆಳಗೆ ಬ್ಯೂಟಿ ಮೇಕಪ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆನ್ಸಿವ್ದು ಬೇಕಾದ್ರೆ ಸಿಗುತ್ತೆ. ಎಲ್ಲ ಸ್ಟೋನ್ಸ್ದು. ಇದೆಲ್ಲ ದೇವ್ರದ್ದು ಸ್ಟ್ಯಾಂಡು. ಇಲ್ಲಿ ಜುವೆಲ್ಸ್ ಸಿಗುತ್ತೆ. ಜುಮ್ಕಾಸ್ ಇಲ್ಲೆಲ್ಲ ಸೆಟ್ಸ್ ಇದೆ. ಸಾಂಗ್ ಹಾಕಿದ್ದಾರೆ. ಸೊ ಈ ವರ್ಷಂಗೆ ಬೇಕಾಗಿರೋ ಥರ ಎಲ್ಲೂ ಇಲ್ಲ. ಇದೆಲ್ಲ ಇವಾಗ ತಂದಿರ್ತಾರೆ. ಗೊಂಬೆ ಎಲ್ಲ ಮುಂಚೆ ಎಷ್ಟು ಇರಲಿಲ್ಲ. ಬ್ಯಾಂಗಲ್ಸ್ ಇಲ್ಲ, ಸರಿ ಅದು ಸೆಟ್ ಆಗಿಲ್ಲ. ಸೊ ಇದು ಕನಿಕಾನೆ. ಇನ್ನೊಂದು ಕಡೆ ವರ್ಷ ಇಟ್ಟು ತಗೊಂಡಿದ್ದಾಳೆ. ಬೇಕಾ ಬೇಡ ಬನ್ನಿ ಕಂದ. ಶೇಕ್ ಹ್ಯಾಂಡ್ ಕೊಡಿ, ಕೊಡು. ಹೈಫೈ ಕೊಡಿ ಹೋಗಿ. ರಬ್ಬರ್ ಬ್ಯಾಂಡ್ ಇಷ್ಟ ಆಗಿದ್ಯಾ ನಿಮ್ಗೆ? ಬೇಕಾದು ಬೇಡ, ಅದು ಮನೇಲಿ ಇದೆ. ಬಾ ಹೋಗ್ಲಿ, ಬೇರೆ ಏನಾದ್ರು ನೋಡು ತಗೊಳ್ಳೋಣ. ತಗೊಳ್ಳ, ಸುಮ್ನೆ ಹಿಡ್ಕೊಂಡಿದ್ದಾಳೆ ಅಂತ ತಗೋಬೇಕಷ್ಟೇ ಈಗ. ಸೊ ಇದ್ ಕೆಳಗಡೆ ಬ್ಯಾಂಗಲ್ಸ್ ಅನ್ನಲ್ಲ, ಮತ್ತೆ ವಾಪಸ್ ಇಲ್ಲೇ ಒಂದು ಬ್ಯಾಂಗಲ್ಸ್ ನೋಡಿದ್ವಿ. ಬಟ್ ಎಕ್ಸ್ಪೆನ್ಸಿವ್ ಆಲ್ರೆಡಿ ಇದೆ. 380 rupees ಡಜನ್ ಎಲ್ಲ ಬ್ಯಾಂಗಲ್ಸ್ ಇದೆ ಅಂದ್ಬಿಟ್ಟು ಅದನ್ನೇ ಹಾಕೊಳ್ಳೋಣ ರಿಪೀಟ್. ಜಡೆ ಡಾಬ್ ಎಲ್ಲ ಇಲ್ಲಿದೆ. ಅಲ್ಲಿ ದೇವರಿಗೆ ನಮಸ್ತೆ ಮಾಡ್ತಾ ಇದ್ದಾರೆ ಸಡನ್ ಆಗಿ. ಡ್ಯಾನ್ಸ್. ಎಲ್ಲ ಚೇಂಜ್ ಆಗ್ಬಿಡಿದೆ ಇವಾಗ. ಇಷ್ಟ ಆಗ್ತಾ ಇಲ್ಲ. ರೋಡ್ ತಗೋತಾ ಇದೀವಿ. ಮಾನಸ್ ಸ್ವಲ್ಪ ಇವೆರಡು ಓಕೆ. ಡೈರೆಕ್ಟ್ ಶರ್ಟ್ಸ್ ನೋಡ್ತಾ ಇದ್ದೆ 1001. ಎರಡು ಅಪ್ಪನ ಹತ್ರ ಇಲ್ಲ ಕಲರ್ ಅನಿಸ್ತಾ ಇದೆ. ಬೇರೆ ಬ್ರೈಟ್ ಕಲರ್ಸ್ ಯಾವ್ದಾದ್ರು
ಇದು ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯ್ತು, ಅಪ್ಪಂಗೆ ವರ್ಷಂಗೆ ಇಷ್ಟ ಆಗ್ತಲ್ಲ. ತಗೋ ಬೇಕಾರೆ, ಬಟ್ ನೈಟ್ಗೆ ಹಾಕೊಳಂಗಿದ್ರೆ ಅಪ್ಪಂಗೆ ಇಷ್ಟ ಆದ್ರೆ. ಇಲ್ಲ ಆಕ್ಚುಲಿ ಪೂಜಾಗಿದೆ, ಅದು ಈ ತರ ಸೂಟ್ ಆಗಲ್ಲ. ಇದು ಚೆನ್ನಾಗಿದೆ, ಕುತ್ಕೊಳ್ಳುತ್ತೆ. ತೊಗೊಂಡಿ ಕದಮ್ಮ ಥಮ್ಸ್ ಅಪ್. ಲಂಚಿಗೆ ಬಂದ್ವಿ ಇಲ್ಲಿ. ಅಲ್ಲಿ ಬಟರ್ಫ್ಲೈ ಇದೆಯಾ? ಅವ್ರ ಲಂಚ್ ಫಾರ್ ಟುಡೇ ಅವ್ರು ನೂಡಲ್ಸ್ ಇಷ್ಟ ತಿಂತಾ ಇರೋದು ನೋಡಿ. ಖಾರ ಇಲ್ವಾ? ಕಳ್ಳ. ಸೊ ಗೀಸರ್ ಆರ್ಡರ್ ಮಾಡಿದ್ವಿ ಆನ್ಲೈನ್, ಕ್ರಾಂಪ್ಟಾನ್ದು. ಆ್ಯಂಡ್ ಇನ್ನು ಸ್ವಲ್ಪ ಲೈಟ್ಸ್ ಬಂದಿದೆ, ನೋಡೋಣ ಹೇಗಿದೆ ಲೈಟ್ಸ್ ಅಂತ. ಏನೇನು ಮಾಡಿದ್ದೆ ಅನ್ನೋದೇ ಮರ್ತೋಗ್ಬಿಡಿದೆ. ಸುಸ್ತಾಗೋಯ್ತು, ಟೂರಲ್ಲಿ ಹೋಗಿದ್ದು ಬೇರೆ. ಪಾಪು ಫುಲ್ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಮಮ್ಮಿ ವರ್ಷ ಇವಾಗ ಕಾರ್ಡ್ ಕೊಡೋಕೆ ಹೋಗ್ತಾರೆ ಅವರು. ಅಷ್ಟೊತ್ತಿಗೆ ಇವಾಗ ಮತ್ತೆ ವರ್ಷ ರಿಟರ್ನ್ ಗಿಫ್ಟ್ ತರೋದಕ್ಕೆ ಹೋಗಿದ್ದಾಳೆ. ಪ್ಯಾಕ್ ಮಾಡ್ಕೋಬೇಕು ಇವಾಗ, ಬಿಕಾಸ್ ವೀಕೆಂಡೇ ಪೂಜೆ ಇರೋದ್ರಿಂದ ಇದು ಒಂದೇ ವಾರ ಇರೋದು ನಮಗೆ. ಇವತ್ತು ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ. ಇದೇನಿದೆ ಇವಾಗ ಓಪನ್ ಮಾಡೋಣ. ಮಮ್ಮಿ ವೆಯ್ಟ್ ಮಾಡ್ತಿದ್ದಾರೆ. ನಾನು ಬರೋಷ್ಟೊತ್ತಿಗೆ ಯಾವಾಗಲೂ ಓಪನ್ ಮಾಡಿ ಇಟ್ಬಿಡೋರತ್ತ. ನಾನು ಬಂದು ಏನಕ್ಕಮ್ಮ ಅಂತ ಅದಕ್ಕೆ ಈ ಸತಿ ಓಪನ್ ಮಾಡಿಲ್ಲ. ಬಟ್ ಅವ್ರಿಗೆ ಕಾಯಕ್ಕಾಗ್ತಾಯಿಲ್ಲ, ಬಂದು ಕತ್ತಿ ಕೊಟ್ಟು ಓಪನ್ ಮಾಡು ಅಂತ. ಹೀಗಿದೆ. ಎಲ್ಲಿಗೆ ಅಂತಲೇ ಮರ್ಬಿಟ್ಟಿದ್ದೀನಿ. ಆಚೆ ಮಿನಿ ಪಾರ್ಕಲ್ಲಿಗ ಅಲ್ಲಿಗೊಂದು ಮಾಡೀನಿ, ಅದೇ ಅದಾಗಲಿಲ್ಲ ಅಂದರೆ ಅದು ಹಾಕ್ಬೇಕಷ್ಟೆ. ಒಂದು ಎಕ್ಸ್ಟ್ರಾ ಮಾಡಿ ಅನಿಸ್ತಾ ಇದೆ, ಗೊತ್ತಿಲ್ಲ ಎಲ್ಲೆಲ್ಲಿಗೆ ಮಾಡಿದ್ದೀನಿ, ಮರ್ಬಿಟ್ಟಿದ್ದೀನಿ. ಸೊ ಎಲ್ಲ ಲೈಟ್ದೇ ಒಂದಿನ ಒಂದು ವೀಡಿಯೋ ಮಾಡ್ತೀನಿ, ಗೊತ್ತಾಗ್ತಾಯಿಲ್ಲ ನನಗೆ. ರೇಂಜಿಗೆ ಪ್ಯಾಕ್ ಮಾಡಿದ್ರಂದರೆ ಯಾವುದಿದು? ಐ ಥಿಂಕ್ ಇದು ಕಿಚನ್ದು. ಇದು ಚೆನ್ನಾಗಿರುತ್ತೆ ಹೋಪ್ಫುಲಿ. ಇದು ಯಾವುದು ಗೊತ್ತಾಗ್ತಲ್ಲ. ಎಲ್ಲ ಲೈಟ್ಸು ತುಂಬ ಚೆನ್ನಾಗಿ ಬಂದಿದೆ. ನಿಮಿಷ ಇದು ಹಾಕೋತೀನಿ. ಬೀಲ್ಸ್ ಇಲ್ಲೇ ಎತ್ತಾಕ್ಬಿಟ್ಟಿಯ ಮಮ್ಮಿ? ಓ ಇದು ಕಿಚನ್ದಮ್ಮ ಹಾಗಾದ್ರೆ. ಕಿಚನ್ದ ಸ್ಲೋಲಿ ಏನು ನೆನಪಾಗ್ತಾ ಇಲ್ಲ ನನಗೆ ಯಾವುದು ಏನು ಅಂತಾನೆ. ಓಕೆ ಇಟ್ಕೊಳ್ಳೋದು ಆ ಕಡೆದು. ಇದು ಕಿಚನ್ದು. ಎರಡು ಬಂದಿದೆಯಾ? ಇದು ಕಿಚನ್ದು. ಎಷ್ಟು ದೊಡ್ಡದಿದೆಯಾ ಅದು ಮತ್ತೆ? ಇದು ಕಿಚನ್ದು. ಅದು ಹಂಗೆ ಇಟ್ಬಿಡು. ಕಿಚನ್ದು ಇಲ್ಲಿದೆ. ಇದು ಯಾವ್ದು ಹಾಗಾದ್ರೆ? ಅದೊಂದು ಒಂದ್ಸತಿ ಕಸ ಚೆಕ್ ಮಾಡ್ಬೇಕು ನಾನು. ಕಸ ಅದಕ್ಕೆ ಒಂದ್ಸತಿ ಯಾವುದೋ ಗಿಡ ಆರ್ಡರ್ ಮಾಡಿದ್ದಾಗ ಹಂಗೆ ಅದ್ರದ್ದು ಪೇಬಲ್ಸ್ ಎಲ್ಲ ಬಿಸಾಕ್ಬಿಟ್ಟಿದ್ದೆಲ್ಲ. ತಾಳಪ್ಪ ಒಂದ್ಸತಿ ಚೆಕ್ ಮಾಡ್ಬೇಕು ನಾನು ಪ್ಲೀಸ್. ವಾಪಸ್ಸಾ? ಅದು ಹೊಡೆದೋದ್ರೆ ಅದಕ್ಕೆ ಅವ್ರು ಹಂಗೆ ತುಂಬಿದ್ದಾರೆ ಅಂತ ನನಗನ್ಸೋದು. ಕೋಲ್ಡ್ ಆಗೋದು ನಂಗೆ ಈಗ ಆಸೆಗೆ. ಇದು ಓಪನ್ ಮಾಡಬೇಕು. ಅದು ಒಟ್ಟಿಗೆ ಲಾಸ್ಟಲ್ಲಿ ಕ್ಲೀನ್ ಮಾಡೋಣ ಮಮ್ಮಿ. ನಿಮ್ಮಮ್ಮ ಅಂದರು ಹಿಂಗೇನಾ? ಇರಿಟೇಷನ್ ನಮ್ಮಂಗೆ ನಾನು ಇರಿಟೇಷನ್ ಅಲ್ಲಲ್ಲೇ ಕ್ಲೀನ್ ಮಾಡಲಿಲ್ಲ ಅಂದರೆ ನನಗೆ ನಮ್ಮಮ್ಮ ಇರಿಟೇಷನ್ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಕೂತಿದ್ರೆ. ನನ್ನ ಮುಂದೆ ಓಪನ್ ಮಾಡು, ವಿಡಿಯೋ ಮಾಡ್ಕೊತೀನಲ್ಲ. ನೀನು ಓಪನ್ ಮಾಡಬೇಡ ಅಲ್ಲ ಪಾಯಿಂಟು. ವಿಡಿಯೋ ಮಾಡ್ಕೊಂಡು ಓಪನ್ ಮಾಡು. ಒಬ್ಬ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡ್ತೀಯಾ? ಏನಿದು? ಯಾವುದಿತ್ತು? ಓ ಇದು ಹಾಲ್ದು. ಸಖತ್ತಾಗಿರುತ್ತೆ ಇದೂ. ಫುಲ್ ಕ್ರಿಸ್ಟಲ್ಸ್ದು ಇದು ಅನ್ಸುತ್ತೆ. ಮಧ್ಯದಲ್ಲಿ ಹಿಂಗೆ ಕಟ್ ಮಾಡ್ಕೊಂಬ. ಅಯ್ಯೋ ಇಲ್ಲ, ಇದು ಇದ್ರದ್ದು ಟೆರಸ್ಗೆ ಎಂಟ್ರೆನ್ಸಲ್ಲಿ, ಮಿನಿ ಟೆರಸ್ ಎಂಟ್ರೆನ್ಸ್ ಇದು. ಇದಕ್ಕೆ ತುಂಬ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ, ಒಳ್ಳೇದಾಯ್ತು ನಿಮಗೆ. ಅದಕ್ಕೆಲ್ಲ ಇಟ್ಬಿಡು. ಓ ಇನ್ನೊಂದು ಹಾಲ್ದೊಂದು ಚೆನ್ನಾಗಿದೆ, ಅದು ಹೇಗೆ ಬರುತ್ತೆ? ಐ ಆಮ್ ಎಕ್ಸೈಟೆಡ್. ಕೊಟ್ಟೆ. ಸೊ ಇಲ್ಲಿದೆ ಇದು ಪೂಜಾ ರೂಮ್ದು. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಒನ್ ಆಲ್ಸೋ. ಹೇಗೆ ಫಿಟ್ ಆಗುತ್ತೆ ಇನ್ನೂ ಗೊತ್ತಿಲ್ಲ. ಜಸ್ಟ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿದೆ. ಸೊ ಇದೆಲ್ಲ ರೂಮ್ಸ್ದು.
ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡ್ಯಾಡಿಗಂತೂ ಇಷ್ಟ ಆಗಲ್ಲ ನನ್ನ ಸೆಲೆಕ್ಷನ್. ಅವರಿಗೆಲ್ಲ ಓಲ್ಡ್ ಫ್ಯಾಷನ್, ಅವ್ರಿಗೆ ಯಾವ ಥರ ಇರಬೇಕಂತ ಅಂತ ಗೊತ್ತಾ, ಈ ಥರ ಇರಬೇಕಿತ್ತಂತೆ ಲೈಟ್ಸು ಎರಡೆರಡು. ಅವ್ರಿಗೆ ಈ ಥರ ಎಲ್ಲ ಇಷ್ಟ ಇಲ್ಲ. ಇನ್ಯಾವುದಿದೆ? ಅಲ್ಲೊಂದಿದೆ, ಇದು ಯಾವ್ದು ಹೇಳೋ ಟೆರೆಸ್ದು. ಸೊ ನಾನು ಎಲ್ಲನೂ ಒಂದಿನ ತೋರಿಸ್ತೀನಿ. ಇದೆಲ್ಲ ಪ್ಯಾಕೇಜ್ ಇದೆ, ರಿಮೂವ್ ಮಾಡಿದ್ರೆ ಮತ್ತೆ ಹಾಕಲೇಬೇಕು, ಇಲ್ಲ ಹೊಡೆದೋದ್ರೆ ಅಂತ ಕಷ್ಟ, ಭಯ. ಈ ರೀತಿ ವುಡನ್ದಿದು ಟೆರೆಸ್ ಹೊರಗಡೆಗೆ. ಹಾಂ, ಅದೊಂದು ಸಪ್ರೇಟ್ ಇರಲಿ ಬಿಡು. ಇದು ಸಪ್ರೇಟ್ ಇದೆ. ಇನ್ನು ಸ್ವಲ್ಪ ಆಲ್ರೆಡಿ ಫಿಟ್ ಆಗೋಗಿದೆ, ತೊಗೊಂಡು ಫಿಟ್ ಮಾಡಿಬಿಟ್ಟಿದ್ದಾರೆ ಲಾಸ್ಟ್ ವೀಕ್ ಡೇಸಲ್ಲಿ ಬಂತದ್ದು. ಅಮೆಝಾನ್ದೇ ಎಲ್ಲ ಲೈಟ್ಸ್ ತೊಗೊಂಡಿರೋದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಎಲ್ಲ ಲೈಟ್ಸ್ದು ಒಂದಿನ ವೀಡಿಯೋ ಮಾಡಿ ಕಂಪ್ಲೀಟಾಗಿ ಸೆಪ್ರೇಟಾಗಿ ಅದರದ್ದೇ ವೀಡಿಯೋ ಮಾಡ್ತೀನಿ. ಹೋಪ್ಫುಲಿ ಇಟ್ ಹೆಲ್ಪ್ ಸಂಬಡಿ. ವರ್ಷ ರಿಟರ್ನ್ ಗಿಫ್ಟ್ ತೊಗೊಂಬಂದ್ಲು. ಚೇರ್ ನೋಡಿ, ಮಮ್ಮಿ ಹಿಂಗೆ ಕೂತ್ಕೊಂಡು ಪೂಜೆ ಮಾಡ್ತಾರೆ ಅಂತ. ಹೆಂಗೆ ಮಾಡ್ತೀಯಮ್ಮ? ಕಾಳಿ ಹೋಗುತ್ತೆ ಕೆಳಗಡೆ ಕೂತ್ಕೊಂಡ್ರೆ ಒಂದೊಂದೇ ಚಾಕ್ಲೇಟ್ ಕೊಡಿ ಚಿಕ್ಕಿಗೆ. ವೆರಿ ನೈಸ್. ಒಂದೊಂದೇ ಕೊಡ್ಬೇಕು ಓಕೆನಾ ಚಿಕ್ಕಿಗೆ. ವೆರಿ ನೈಸ್ ಸೆಲೆಕ್ಷನ್ ಆಫ್ ರಿಟರ್ನ್ ಗಿಫ್ಟ್ ವಾಶ್ ಕವರ್ಸ್. ಈ ಥರ ಇದೆ. ಅರ್ಶಿನ ಕುಂಕುಮ, ಚಾಕ್ಲೇಟ್ಸ್. ಥ್ಯಾಂಕ್ ಯು ಫಾರ್ ವಿಸಿಟ್. ಉಲ್ಟಾ ತೋರಿಸ್ತಾ ಇದೆಯಾ? ಇಟ್ಸ್ ಓಕೆ. ಥ್ಯಾಂಕ್ ಯು ಫಾರ್ ವಿಸಿಟ್. ಬಟರ್ಫ್ಲೈಸ್, ಅರ್ಶಿನ ಕುಂಕುಮ, ಚಾಕ್ಲೇಟು, ಅಕ್ಕಿ ತುಂಬಕ್ಕೊಂದು ಕವರಾ? ಅಕ್ಕಿನ ಅರ್ಶಿನ ಕುಂಕುಮ ಅಕ್ಕಿನಾ? ಅಷ್ಟು ಅಕ್ಕಿ ಬೇಕಿನ್ ಜಸ್ಟ್ ಬಿಟ್ಟು ಒಂದು 2 ಕಾಳದ ಒಳಗಡೆ ತಾನೆ. ಓ, ಸೊ ಬೆಲ್ಲ ಅಂದ್ರೆ ಸ್ವೀಟ್, ಒಂದು ಸಿಹಿ, ಒಂದು ಅಕ್ಕಿ ಅಂತ. ಸೊ ಬ್ಲೌಸ್ ಪೀಸ್ಗಳಿಲ್ಲಿದೆ. ನೈಸ್ ನೈಸ್. ವೆಲ್, ಐ ಆಮ್ ಮೇಕಿಂಗ್ ಪಾಪುಗೆ ಇದ್ಕಿದ ಬೇಳೆನಲ್ಲೇ ಒಂದು ರೈಸ್ ಆ್ಯಂಡ್ ನೀರು ದೋಸೆಗೆ ಇವಾಗ ರುಬ್ಕೋಬೇಕು. ಲೆಟ್ಸ್ ಡೂ ಇಟ್. ಸೊ ಒಂದು ಚೀಲ ತುಂಬ ಆಯಿತು. 40 ಪ್ಲೇಟ್ಸ್ ಮಿಕ್ಕಿದ್ದಿದೆ. ಟೋಟಲ್ 80. ಆ್ಯಂಡ್ ನಾನೀಗ ನೀರು ದೋಸೆ ಹಾಕ್ತಾ ಇದ್ದೀನಿ. ಮಮ್ಮಿ ಇದ್ಕಿದ ಬೇಳೆ ಗೊಜ್ಜು ಮಾಡಿಟ್ಟಿದ್ದಾರೆ. ಅಷ್ಟು ನೀರು ದೋಸೆ ಆ್ಯಂಡ್ ಇದ್ಕಿದ ಬೇಳೆ, ಡ್ಯಾಡೀಸ್ ಫೇವ್ರೆಟ್.